ವಾಯುಯಾನ ಪ್ರದೇಶ ಮುಚ್ಚುಗಡೆ ಸಹಿತ ಯುಎಸ್ಎಯ ಟ್ರಂಪ್ ಆಡಳಿತವು ವೆನೆಜುವೆಲಾ ಮೇಲೆ ಹಾಕುತ್ತಿರುವ ಒತ್ತಡದ ಬಗೆಗೆ ವಿಶ್ವಸಂಸ್ಥೆಯು ತೀವ್ರ ಕಳವಳ ವ್ಯಕ್ತಪಡಿಸಿದೆ. ವಿಶ್ವಸಂಸ್ಥೆಯ ತಜ್ಞರ ತಂಡವು ಅಮೆರಿಕ ಸಂಯುಕ್ತ ಸಂಸ್ಥಾನವು ವೆನೆಜುವೆಲಾ ದೇಶದ ಮೇಲೆ ಹಾಕುತ್ತಿರುವ ಒತ್ತಡವನ್ನು ಗಮನಿಸಿ ತನ್ನ ಕಳವಳವನ್ನು ವ್ಯಕ್ತಪಡಿಸಿದೆ. ವೆನೆಜುವೆಲಾದ ವಾಯುಪ್ರದೇಶ ಮುಚ್ಚುವ ಯುಎಸ್ಎ ಹೇಳಿಕೆಯು ಅಪಾಯಕಾರಿ ಸೂಚನೆ ಎಂದು ಈ ತಜ್ಞರ ತಂಡವು ಒತ್ತಿ ಹೇಳಿದೆ. ಅಂತಾರಾಷ್ಟ್ರೀಯ ಕಾನೂನು ಸ್ಪಷ್ಟವಿದೆ. ಪ್ರತಿಯೊಂದು ದೇಶವು ತಮ್ಮ ವಾಯುಪ್ರದೇಶದ ಮೇಲೆ ಪೂರ್ಣ ಹಕ್ಕು ಮತ್ತು ಸಾರ್ವಭೌಮತ್ವ ಹೊಂದಿವೆ. ಒಂದು ದೇಶವು ಇನ್ನೊಂದು ದೇಶದ ವಾಯುಪ್ರದೇಶವನ್ನು ಮುಚ್ಚಲು ಪ್ರಯತ್ನಿಸುವುದು ಚಿಕಾಗೋ ನಿರ್ಣಯದ ಉಲ್ಲಂಘನೆಯಾಗುತ್ತದೆ. ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಮ್ಮೇಳನದ 1ನೇ ನಿಯಮಾವಳಿಯನ್ನು ಉಲ್ಲೇಖಿಸಿ ವಿಶ್ವಸಂಸ್ಥೆಯ ತಜ್ಞರು ಯುಎಸ್ಎಯದು ನಿಯಮೋಲ್ಲಂಘನೆ ಎಂದು ಹೇಳಿದ್ದಾರೆ. ಒಂದು ದೇಶದ ರಾಜಕೀಯ ಸ್ವಾತಂತ್ರ್ಯ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿರುದ್ಧ ಬೇರೆ ದೇಶವು ಬೆದರಿಕೆ ಹಾಕುವುದು ಇಲ್ಲವೇ ಬಲಪ್ರಯೋಗ ಮಾಡುವುದು ವಿಶ್ವಸಂಸ್ಥೆಯ ಮೂಲ ನಿರ್ಣಯಕ್ಕೆ ವಿರುದ್ಧವಾದುದಾಗಿದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೂಡ ಇಂತಹ ಬೆದರಿಕೆಗಳು ಬೇರೆ ದೇಶದ ಸಾರ್ವಭೌಮತೆಯ ಮೇಲೆ ನಡೆಯುವ ಹಸ್ತಕ್ಷೇಪ ಎಂದು ಸ್ಪಷ್ಟಪಡಿಸಿರುವುದನ್ನು ವಿಶ್ವಸಂಸ್ಥೆಯ ತಜ್ಞರು ಎತ್ತಿ ಹೇಳಿದ್ದಾರೆ. ಯುಎಸ್ಎ ಮತ್ತು ಟ್ರಂಪ್ರದ್ದು ಏಕಪಕ್ಷೀಯ ನಡೆಯಾಗಿದ್ದು ಇದನ್ನು ಅಂತಾರಾಷ್ಟ್ರೀಯ ಕಾನೂನು ಮನ್ನಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ.